ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಮೆಕ್ಯಾನಿಕಲ್ ಬ್ರಾಂಚ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಎಲ್ಲ ರಾಯಲ್ ಮೆಕ್ ಅಂತ ಕರೀತಾರೆ. ಯಾವ್ದು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಅಂದರೆ 2024 ಮಾರ್ಕ್ 1 ಕಟ್ ಆಫ್ 2024 ಮಾರ್ಕ್ 1 ಕಟ್ ಆಫ್ ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ. ಇದು ಈ ಲಾಸ್ಟಲ್ಲಿರುತ್ತೆ. ಅದರ ಜೊತೆಗೆ ಇನ್ನೂ ಒಂದು ನಂಬರ್ ಕಾಣ್ತಾ ಇದೆ ನಿಮಗೆ, ಇನ್ನೂ ಒಂದು ನಂಬರ್ ಕಾಣ್ತಿದೆ ಫಸ್ಟ್ ಒನ್ನಲ್ಲಿ. ಇದು ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು. ಯಾಕೆ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಅಂದರೆ ಮೆಕ್ಯಾನಿಕಲ್ಗೆ ಡಿಮಾಂಡ್ ಹೇಗೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆ ಅಂತ ನಿಮ್ಗೆ ಗೊತ್ತಾಗಲಿ ಅಂತ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಈ ವರ್ಷದ ಮಾರ್ಕ್ 1 ಕಟ್ ಆಫು ಸಹ ಕನ್ಸಿಡರ್ ಮಾಡ್ಕೊಂಡಿರ್ತೀನಿ. ಯಾಕೆಂದರೆ ತುಂಬ ಜನಕ್ಕೆ ತುಂಬ ಬೇರೆ ಬೇರೆ ಥರ ಅಭಿಪ್ರಾಯ ಇರುತ್ತೆ. ಮೆಕ್ಯಾನಿಕಲ್ ಹಾಗಿದೆ, ಸಿವಿಲ್ ಹೀಗಿದೆ, ಎಲೆಕ್ಟ್ರಾನಿಕ್ಸ್ ಹೀಗಿದೆ, ಎಲೆಕ್ಟ್ರಿಕಲ್ ಹಾಗಿದೆ, ಕಂಪ್ಯೂಟರ್ ಸೈನ್ಸ್ ಹೀಗಿದೆ ಅಂತ. ಹಾಗಾಗಿ ಲಾಸ್ಟ್ ಇಯರು ಮತ್ತು ಈ ವರ್ಷ, ಯಾಕೆಂದರೆ ಜನಗಳ ಅಭಿಪ್ರಾಯ ಸಹ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಅದು ಹೇಗೆ ಚೇಂಜ್ ಆಗಿದೆ ಅಂತ ನೋಡೋಣ. ಆರ್ಬಿ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಲಾಸ್ಟ್ ಇಯರು 11,000 ಇತ್ತು ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ. ಈ ವರ್ಷ ಮಾರ್ಕ್ 1ನಲ್ಲಿ 4,617 ಇದೆ. ಇದು ಹೀಗೇನು ಉಳಿಯಲ್ಲ, ಖಂಡಿತ ಕಟ್ ಆಫ್ ಡ್ರಾಪ್ ಆಗೇ ಆಗುತ್ತೆ. PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸಲ್ಲಿ ಲಾಸ್ಟ್ ಇಯರು 29,000 ಇದ್ದರೆ ಈ ವರ್ಷ 12,000. BMS ಕಾಲೇಜಲ್ಲಿ ಲಾಸ್ಟ್ ಇಯರ್ 33,000, ಈ ವರ್ಷ ಫಸ್ಟ್ ರೌಂಡಲ್ಲಿ 15,000. ರಾಮಯ್ಯದಲ್ಲಿ ಲಾಸ್ಟ್ ಇಯರ್ 37,000, ಈ ವರ್ಷ 17,000. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಕೋಡ್ ನೋಡ್ಕೊಳ್ಳಿ, E048, ಇದು ಅನ್ಏಡೆಡ್ ಕೋರ್ಸು. E003 ಅಂದರೆ ಏಡೆಡ್ ಕೋರ್ಸು. 38,000 ಲಾಸ್ಟ್ ಇಯರು, ಈ ವರ್ಷ 18,000. NIE ಸೌತ್ ಕ್ಯಾಂಪಸ್ ಕಾಲೇಜ್ ಕೋಡ್ ಸಹ ನೋಡ್ಕೊಳ್ಳಿ, E022, ಯಾಕೆಂದರೆ ಇನ್ನೊಂದು ಬರುತ್ತೆ E056, ಸೇಮ್ ಇರುತ್ತೆ. ಬಟ್ ಈಗ E022 ಏಡೆಡ್ ಕೋರ್ಸು, E056 ಅನ್ಏಡೆಡ್ ಕೋರ್ಸ್ ಅಷ್ಟೇ. 49,000 ಲಾಸ್ಟ್ ಇಯರು, ಈ ವರ್ಷ 39,000. SJCE ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಆಫ್ JSS ಯೂನಿವರ್ಸಿಟಿ 50,000 ಲಾಸ್ಟ್ ಇಯರು, ಈ ವರ್ಷ 38,000. UVCE 64,000 ಲಾಸ್ಟ್ ಇಯರು, ಈ ವರ್ಷ 41,000. NIE ಸೌತ್ ಕ್ಯಾಂಪಸ್ 66,000 ಲಾಸ್ಟ್ ಇಯರು, 48,000 ಈ ವರ್ಷ ಇದೆ. E241 KLE ಯೂನಿವರ್ಸಿಟಿ, ಅಲಿಯರ್ ಇಟ್ ವಾಸ್ ಕಾಲ್ಡ್ BVP ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಧಾರವಾಡ 67,000 ಲಾಸ್ಟ್ ಇಯರು, ಈ ವರ್ಷ 57,000. JSS ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ SJCE ಎಲ್ಲ ಒಂದೇ, ಇದು 68,000 ಲಾಸ್ಟ್ ಇಯರು, ಈ ವರ್ಷ 44,000. ದಯಾನ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಲಾಸ್ಟ್ ಇಯರ್ 77, ಈ ವರ್ಷ 39,000. BMS IT ಲಾಸ್ಟ್ ಇಯರ್ 1 ಲಕ್ಷ ದಾಟಿತ್ತು, ಬಟ್ ಈ ವರ್ಷ ಮಾರ್ಕ್ 1ನಲ್ಲಿ ನೋಡಿ 49,000ದಲ್ಲೇ ಇದೆ. ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು ಲಾಸ್ಟ್ ಇಯರ್ 1 ಲಕ್ಷ ದಾಟಿತ್ತು, ಈ ವರ್ಷ 68,000. ನಿತ್ಯ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಲಾಸ್ಟ್ ಇಯರ್ 1 ಲಕ್ಷ ದಾಟಿತ್ತು, ಈ ವರ್ಷ 58,000. ಇಷ್ಟೊತ್ತು ನೋಡ್ತಿದ್ರಿ ಲಾಸ್ಟ್ ಇಯರ್ಯಿಂದ ಈ ವರ್ಷಕ್ಕೆ ಕಟ್ ಆಫ್ ಯಾವ ಥರ ಇನ್ಕ್ರೀಸ್ ಆಗಿದೆ ಅಂತ. ಬಟ್ ಇಲ್ಲೊಂದು ಎಕ್ಸೆಪ್ಷನ್ ಕೇಸ್ ಇದೆ ನೋಡಿ, KBN ಗುಲ್ಬರ್ಗ ಕಾಜಾಬಂದ ನವಾಜ್ ಯೂನಿವರ್ಸಿಟಿ ಲಾಸ್ಟ್ ಇಯರ್ 1,14,762 ಇತ್ತು, ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಈ ವರ್ಷ ಮಾರ್ಕ್ 1ನಲ್ಲೇ 2,73,633 ಹೋಗಿದೆ. KBN ಆದಮೇಲೆ ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಲಾಸ್ಟ್ ಇಯರು 1,17,000 ಇತ್ತು, ಈ ವರ್ಷ ನೋಡಿ ಆಲ್ರೆಡಿ 1,83,000 ದಾಟಿದೆ. ವಿದ್ಯಾವರ್ಧಕ ಮೈಸೂರು 1,18,000 ಇತ್ತು ಲಾಸ್ಟ್ ಇಯರು, ಈ ವರ್ಷ 76,000. BIT ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,23,000 ಲಾಸ್ಟ್ ಇಯರು, ಈ ವರ್ಷ 55,000. ನ್ಯೂ ಹಾರಿಸನ್ ಲಾಸ್ಟ್ ಇಯರು 1,24,000, ಈ ವರ್ಷ 74,000. ರೇವಾ ಯೂನಿವರ್ಸಿಟಿ ಲಾಸ್ಟ್ ಇಯರ್ 1,30,000, ಈ ವರ್ಷ 83,000. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಲಾಸ್ಟ್ ಇಯರ್ 1,31,000, ಈ ವರ್ಷ 82,000ಕ್ಕೆ ನಿಂತಿದೆ. ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಲಹಂಕ ಉಪನಗರ 1,33,000 ಲಾಸ್ಟ್ ಇಯರು, ಈ ವರ್ಷ 1,35,000. ಆಲ್ರೆಡಿ ಕಟ್ ಆಫ್ ಡ್ರಾಪ್ ಆಗಿಬಿಟ್ಟಿದೆ ಇಲ್ಲಿ. ಶರಣ್ ಬಸವ ಯೂನಿವರ್ಸಿಟಿ 1,34,000 ಲಾಸ್ಟ್ ಇಯರು, ಈ ವರ್ಷ 1,88,000. SDM ಧಾರವಾಡ ಲಾಸ್ಟ್ ಇಯರ್ 1,41,000, ಬಟ್ ಈ ವರ್ಷ 90,000ಕ್ಕೆ ಸ್ಟಾಪ್ ಆಗಿದೆ. ಈಸ್ಟ್ ಪಾಯಿಂಟಲ್ಲಿ 1,50,000 ಲಕ್ಷ ದಾಟಿತ್ತು ಲಾಸ್ಟ್ ಇಯರು, ಈ ವರ್ಷ 1,32,000. ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಲಾಸ್ಟ್ ಇಯರ್ 1,50,000 ಲಕ್ಷ, ಈ ವರ್ಷ ಆಲ್ರೆಡಿ 1,98,000 ದಾಟಿಬಿಟ್ಟಿದೆ. ಆಟ್ಮೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಲಾಸ್ಟ್ ಇಯರ್ 1,59,000, ಬಟ್ ಆಲ್ರೆಡಿ 1,41,000 ರೀಚ್ ಆಗಿದೆ. PDA ಗುಲ್ಬರ್ಗ 1,65,000 ಲಾಸ್ಟ್ ಇಯರು, ಈ ವರ್ಷ 1,48,000. SJCET ಚಿಕ್ಕಬಳ್ಳಾಪುರ ಈ ವರ್ಷದಿಂದ ಅಟಾನಮಸ್ ಆಗಿದೆ, 1,68,000 ಲಾಸ್ಟ್ ಇಯರ್ ಮೆಕ್ಯಾನಿಕಲ್, ಈ ವರ್ಷ 1 ಲಕ್ಷ ದಾಟಿದೆ. AMC ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,69,882 ಇತ್ತು ಲಾಸ್ಟ್ ಇಯರು, ಈ ವರ್ಷ 1,12,000 ಇದೆ. ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಮೆಕ್ಯಾನಿಕಲ್ ಯಾರು ಆಫ್ ಮಾಡಿಲ್ವಾ, ಇಲ್ಲ ಅವ್ರು ಕ್ಲೋಸ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ, ಬಟ್ ಈ ವರ್ಷ ಬ್ಲ್ಯಾಂಕ್ ತೋರಿಸ್ತಾ ಇದೆ, ಲಾಸ್ಟ್ ಇಯರ್ ಇಲ್ಲಿದೆ. ಬಸವ ಕಲ್ಯಾಣ ಇಂಜಿನಿಯರಿಂಗ್ ಕಾಲೇಜಲ್ಲಿ ಲಾಸ್ಟ್ ಇಯರ್ 1,72,000 ಇದ್ರೆ, ಈ ವರ್ಷ ಮಾರ್ಕ್ 1ನಲ್ಲಿ ಆಲ್ರೆಡಿ 2,15,000 ಹೋಗಿದೆ. ಭೀಮನಕಂಡ್ರೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಲಾಸ್ಟ್ ಇಯರ್ 1,73,000 ಇತ್ತು, ಈ ವರ್ಷ ಆಲ್ರೆಡಿ 2.5 ಲಕ್ಷ ದಾಟ್ಕೊಂಡು ಹೋಗಿದೆ. ಡಾನ್ ಬಾಸ್ಕೋದಲ್ಲಿ ಈ ವರ್ಷ ಏನಾಗಿದೆ ಅಂತ ಗೊತ್ತಿಲ್ಲ, ಯಾಕೆಂದರೆ PDF ಅಲ್ಲಿ ಬ್ಲ್ಯಾಂಕ್ ಇದೆ. ಶ್ರೀನಿವಾಸ ಯೂನಿವರ್ಸಿಟಿ ಸೂರತ್ಕಲ್ಲಿ 1,3 ಲಕ್ಷ ಲಾಸ್ಟ್ ಇಯರು, ಬಟ್ ಆಲ್ರೆಡಿ ಈ ವರ್ಷ 2,71,000 ಆಗಿದೆ.
ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,76,000 ಲಾಸ್ಟ್ ಇಯರ್, ಬಟ್ ಈ ವರ್ಷ ಆಲ್ರೆಡಿ 2,73,000. KLS ಗೋಗ್ಟೆಯಲ್ಲಿ 1,78,000 ಲಾಸ್ಟ್ ಇಯರ್, ಬಟ್ ಈ ವರ್ಷ ನೋಡಿ 75,000. ನೆಕ್ಸ್ಟ್ PG ಹಲ್ಕಟ್ಟಿ ಬಿಜಾಪುರ್ 1,79,000 ಲಾಸ್ಟ್ ಇಯರ್, ಈ ವರ್ಷ 1,24,000. ಗೀತಮ್ ಸ್ಕೂಲ್ ಆಫ್ ಟೆಕ್ನಾಲಜಿ ಲಾಸ್ಟ್ ಇಯರ್ 1,79,000, ಈ ವರ್ಷ 1,24,000. ಮೈಟ್ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ ಮಂಗಳೂರು 1,81,000 ಲಾಸ್ಟ್ ಇಯರ್, ಬಟ್ ಈ ವರ್ಷ ಆಲ್ರೆಡಿ 1,72,000 ರೀಚ್ ಆಗಿದೆ. PA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಂಟ್ವಾಳ 1,82,000 ಲಾಸ್ಟ್ ಇಯರ್, ಈ ವರ್ಷ 1,78,000. GMIT GM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆ 1,82,000 ಲಾಸ್ಟ್ ಇಯರ್, ಈ ವರ್ಷ 1,41,000. ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುತ್ತೂರು 1,83,000 ಲಾಸ್ಟ್ ಇಯರ್, 1,68,000 ಈ ವರ್ಷ. ಶ್ರೀ ಮಧ್ವ ವಾದಿರಾಜ ಉಡುಪಿ 1,83,000 ಲಾಸ್ಟ್ ಇಯರ್, ಈ ವರ್ಷ 1,67,000. ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ E111 ಕಾಲೇಜ್ ಕೋಡು ಬೆಂಗಳೂರು 1,84,000 ಇತ್ತು ಲಾಸ್ಟ್ ಇಯರ್, ಬಟ್ ಈ ವರ್ಷ 1,67,000. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ರಾಯಚೂರಲ್ಲಿ ಲಾಸ್ಟ್ ಇಯರ್ 1,85,000 ಇತ್ತು ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು, ಬಟ್ ಆಲ್ರೆಡಿ ಈ ವರ್ಷ 2 ಲಕ್ಷ ದಾಟ್ಕೊಂಡು ಹೋಗಿದೆ. APS ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,86,000 ಇತ್ತು ಲಾಸ್ಟ್ ಇಯರ್, ಈ ವರ್ಷ 1,42,000ಕ್ಕೆ ಮಾರ್ಕ್ 1 ನಲ್ಲಿ ಕಟ್ ಆಫ್ ನಿಂತಿದೆ. ನೆಕ್ಸ್ಟ್ HKBK ನೋಡೋಣ. HKBK ಲಾಸ್ಟ್ ಇಯರ್ 1,86,000 ಇತ್ತು, 1,86,000 ಇತ್ತು, ಬಟ್ ಈ ವರ್ಷ 1,41,000 ಇದೆ ಮಾರ್ಕ್ 1 ನಲ್ಲಿ. ಸಪ್ತಗಿರಿಯಲ್ಲಿ ಈ ವರ್ಷ ಏನೂ ಇಲ್ಲ. AJ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮಂಗಳೂರು 1,87,000 ಲಾಸ್ಟ್ ಇಯರ್, ಈ ವರ್ಷ ಆಲ್ರೆಡಿ 2 ಲಕ್ಷ ದಾಟ್ಕೊಂಡು ಹೋಗಿದೆ. ಸೇಂಟ್ ಜೋಸೆಫ್ಸ್ ಮಂಗಳೂರು 1,89,000 ಲಾಸ್ಟ್ ಇಯರ್, ಬಟ್ ಈ ವರ್ಷ 1,50,000 ಲಕ್ಷ. SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆಂಗೇರಿ ಬೆಂಗಳೂರು 1,89,000 ಇತ್ತು ಲಾಸ್ಟ್ ಇಯರ್, ಬಟ್ ಈ ವರ್ಷ ನೋಡಿ 1,18,000 ಇದೆ. ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,90,000 ಇತ್ತು ಲಾಸ್ಟ್ ಇಯರ್, ಈ ವರ್ಷ 1,31,000. KVG ಸುಳ್ಯ ಈ ವರ್ಷ ಬ್ಲಾಂಕ್ ತೋರಿಸ್ತಾ ಇದೆ. KS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕನಕಪುರ ರಸ್ತೆ ಬೆಂಗಳೂರು 1,91,000 ಲಾಸ್ಟ್ ಇಯರ್, ಬಟ್ ಈ ವರ್ಷ 1,15,000 ಲಕ್ಷ. ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಲಹಂಕ 1,92,000 ಇತ್ತು ಲಾಸ್ಟ್ ಇಯರ್, ಬಟ್ ಈ ವರ್ಷ 1,31,000. KLE ಹುಬ್ಳಿಯಲ್ಲಿ ಲಾಸ್ಟ್ ಇಯರ್ 1,93,000 ಇತ್ತು, ಬಟ್ ಈ ವರ್ಷ ಜಸ್ಟ್ 1 ಲಕ್ಷ ಕ್ರಾಸ್ ಆಗಿದೆ. ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕುಶಾಲ್ ನಗರ 1,94,000 ಲಾಸ್ಟ್ ಇಯರ್, ಬಟ್ ಈ ವರ್ಷ 2 ಲಕ್ಷ ಆಲ್ರೆಡಿ ದಾಟಿದೆ. ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಾಮರಾಜನಗರ 1,96,000 ಲಾಸ್ಟ್ ಇಯರ್, ಬಟ್ ಈ ವರ್ಷ 1,67,000. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಲಾಸ್ಟ್ ಇಯರ್ 1,96,000 ದಾಟಿತ್ತು, ಬಟ್ ಈ ವರ್ಷ ಮಾರ್ಕ್ 1 ನಲ್ಲಿ ಜಸ್ಟ್ 1 ಲಕ್ಷ ಕ್ರಾಸ್ ಆಗಿದೆ. BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,96,000 ಇತ್ತು, ಬಟ್ ಈ ವರ್ಷ ನೋಡಿ 79,000ಕ್ಕೆ ನಿಂತಿದೆ. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,97,000, ಈ ವರ್ಷ 1,51,000. ನೆಕ್ಸ್ಟ್ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಗಳೂರಲ್ಲಿ ಲಾಸ್ಟ್ ಇಯರ್ 1,97 ಇತ್ತು, ಬಟ್ ಈ ವರ್ಷ 1,12,000ಕ್ಕೆ ನಿಂತಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಲಾಸ್ಟ್ ಇಯರ್ 1,97,000 ಇತ್ತು, ಈ ವರ್ಷ 76,000. ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಮೊಸಳೆ ಹೊಸಳ್ಳಿ ಹಾಸನ ಜಿಲ್ಲೆ 1,97,000 ಇತ್ತು ಲಾಸ್ಟ್ ಇಯರ್, ಈ ವರ್ಷ 1,94,000. ಕೇರ್ಪೇಟೆಯಲ್ಲಿರೋ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 1,97,000 ಲಾಸ್ಟ್ ಇಯರ್, ಈ ವರ್ಷ 1,84,000. ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು ಲಾಸ್ಟ್ ಇಯರ್ 1,98,000, ಬಟ್ ಈ ವರ್ಷ 2,71,000 ದಾಟಿದೆ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಯಲಹಂಕ 1,98,000 ಲಾಸ್ಟ್ ಇಯರ್, ಈ ವರ್ಷ 99,000ದಲ್ಲಿ ನಿಂತಿದೆ. ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆನೇಕಲ್ 1,99,000 ಲಾಸ್ಟ್ ಇಯರ್, ಈ ವರ್ಷ 1,43,000. ದಯಾನ್ ಸಾಗರ್ ಯೂನಿವರ್ಸಿಟಿ ಲಾಸ್ಟ್ ಇಯರ್ 2 ಲಕ್ಷ ದಾಟಿತ್ತು, ಬಟ್ ಈ ವರ್ಷ 71,000ದಲ್ಲಿ ಇದೆ ಮಾರ್ಕ್ 1 ನಲ್ಲಿ. ಸೊ ಮಾರ್ಕ್ 2 ಫಸ್ಟ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದ್ರೂ 2 ಲಕ್ಷ ರೀಚ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ 2 ಲಕ್ಷ ದಾಟಿತ್ತು, ಈ ವರ್ಷ 1,46,000. ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕಾರವಾರದಲ್ಲೂ ಸಹ ಲಾಸ್ಟ್ ಇಯರ್ 2 ಲಕ್ಷ ದಾಟಿತ್ತು, ಬಟ್ ಈ ವರ್ಷ ನೋಡಿ 2,73,000ವರೆಗೂ ಹೊರಟೋಗಿದೆ. MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2 ಲಕ್ಷ ದಾಟಿತ್ತು ಲಾಸ್ಟ್ ಇಯರ್, ಈ ವರ್ಷ 91,000ದಲ್ಲಿ ನಿಂತಿದೆ. ಜಿ ಮಾದೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2 ಲಕ್ಷ ದಾಟಿತ್ತು ಲಾಸ್ಟ್ ಇಯರ್, ಈ ವರ್ಷ ಆಲ್ರೆಡಿ 2,32,000 ಹೊರಟೋಗಿದೆ. ಆದಿಚುಂಚನಗಿರಿ ಯೂನಿವರ್ಸಿಟಿ 2 ಲಕ್ಷ ಇತ್ತು ಲಾಸ್ಟ್ ಇಯರ್, ಈ ವರ್ಷ 1,5 ಲಕ್ಷ. ಡಾಕ್ಟರ್ ಟಿ ತಿಮ್ಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ KGF 2 ಲಕ್ಷ ದಾಟಿತ್ತು ಲಾಸ್ಟ್ ಇಯರ್, ಬಟ್ ಈ ವರ್ಷ 1,66,000 ನಿಂತಿದೆ. ವಿದ್ಯಾವಿಕಾಸಲ್ಲಿ ಈ ವರ್ಷದೇನು ಕಟ್ ಆಫ್ ತೋರಿಸ್ತಿಲ್ಲ. ನೆಕ್ಸ್ಟ್ ಮೈಸೂರಲ್ಲಿ ತಾಂಡವಪುರ ಅಂತಿದೆ, ಅಲ್ಲಿ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, ಅಲ್ಲಿ 2 ಲ್ಯಾಕ್ಸ್ ದಾಟಿತ್ತು ಲಾಸ್ಟ್ ಇಯರ್, ಈ ವರ್ಷ 1,15 ಲಕ್ಷ ದಾಟಿದೆ. ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾವೇರಿಯಲ್ಲಿ 2 ಲಕ್ಷ ದಾಟಿತ್ತು ಲಾಸ್ಟ್ ಇಯರ್, ಈ ವರ್ಷ 1,87,000 ದಾಟಿದೆ. ನೆಕ್ಸ್ಟ್ ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಬ್ಬಾಳ, ಇಲ್ಲಿ ಲಾಸ್ಟ್ ಇಯರ್ 2 ಲಕ್ಷ ದಾಟಿದ್ರೆ ಈ ವರ್ಷ ಜಸ್ಟ್ 1,16,000 ದಾಟಿದೆ. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ KR ಪುರಂ ಲಾಸ್ಟ್ ಇಯರ್ 2 ಲಕ್ಷ, ಈ ವರ್ಷ 1,40,000. ದಯಾನ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಲಾಸ್ಟ್ ಇಯರ್ 2 ಲಕ್ಷ ದಾಟಿತ್ತು, ಈ ವರ್ಷ 71,000ದಲ್ಲಿ ನಿಂತಿದೆ. UBDT ದಾವಣಗೆರೆ ಲಾಸ್ಟ್ ಇಯರ್ 2 ಲಕ್ಷ ದಾಟಿತ್ತು, ಈ ವರ್ಷ 99,000. PDA ಗುಲ್ಬರ್ಗ ಈ ವರ್ಷ 1,48,000. RNSIT ಈ ವರ್ಷ 66,000. ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ್ 1,29,000 ಈ ವರ್ಷದಲ್ಲಿ ಮಾರ್ಕ್ 1 ಕಟ್ ಆಫ್.
ನೆಕ್ಸ್ಟ್ ಮೈಸೂರಲ್ಲಿ ಬೆಳವಾಡಿ ಮಂಡ್ಯ ಡಿಸ್ಟ್ರಿಕ್ಟ್ ಇದು ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,14,000. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,36,000. ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,74,000 ಆಲ್ರೆಡಿ ದಾಟಿದೆ, ಬಟ್ ಲಾಸ್ಟ್ ಇಯರ್ 2 ಲಕ್ಷಕ್ಕೆ ನಿಂತಿತ್ತು. MS ರಾಮಯ್ಯ ಯೂನಿವರ್ಸಿಟಿ 68,000 ಈ ವರ್ಷ, ಬಟ್ ಲಾಸ್ಟ್ ಇಯರ್ 2 ಲಕ್ಷ ದಾಟಿತ್ತು. VSM ಸೋಮಶೇಖರ್ ಆರ್ ಕೋತಿವಾಲ್ 2,71,000 ಈ ವರ್ಷ, ಬಟ್ ಲಾಸ್ಟ್ ಇಯರ್ 2 ಲಕ್ಷಕ್ಕೆ ನಿಂತಿತ್ತು. ಬೆಳಗಾವಿಯಲ್ಲಿ ಇರೋ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಲಾಸ್ಟ್ ಇಯರ್ 2 ಲಕ್ಷ ದಾಟಿತ್ತು, ಬಟ್ ಈ ವರ್ಷ 82,000 ನಿಂತಿದೆ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಬೆಂಗಳೂರು 99,000 ಈ ವರ್ಷ. ಶ್ರೀ ಸಿದ್ಧಾರ್ಥ ಡೀಮ್ಡ್ ಯೂನಿವರ್ಸಿಟಿ ಇದು 1,11,000 ಈ ವರ್ಷ, ಬಟ್ ಲಾಸ್ಟ್ ಇಯರ್ 2 ಲಕ್ಷ ದಾಟಿತ್ತು. ನೆಕ್ಸ್ಟ್ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಲಾಸ್ಟ್ ಇಯರು 2 ಲಕ್ಷ ದಾಟಿತ್ತು, ಬಟ್ ಈ ವರ್ಷ 96,000 ಸದ್ಯಕ್ಕಿದೆ. ಅಲಯನ್ಸ್ ಯೂನಿವರ್ಸಿಟಿ 1 ಲಕ್ಷ ದಾಟಿದೆ ಈ ವರ್ಷ. PS ಮಂಡ್ಯ 1,12,000. ಕಲ್ಪತರು 1,96,000. KLS ವಿಶ್ವನಾಥರಾವ್ ದೇಶಪಾಂಡೆ ಹಳಿಯಾಳ 2,31,000. VTU ರೀಜನಲ್ ಸೆಂಟರ್ ಮೈಸೂರು 1,26,000. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕೊಪ್ಪಳದಲ್ಲಿ 2,73,000 ದಾಟಿದೆ ಆಲ್ರೆಡಿ ಈ ವರ್ಷ, ಬಟ್ ಲಾಸ್ಟ್ ಇಯರ್ 2 ಲಕ್ಷ ದಾಟಿತ್ತಷ್ಟೇ. ಬೆಳಗಾವಿಯಲ್ಲಿ ಮಚೆ VTU ರೀಜನಲ್ ಆಫೀಸರ್ VTU ಯೂನಿವರ್ಸಿಟಿ ಹತ್ರನೇ ಇದೆ, ಜೈನ್ ಕಾಲೇಜ್ ಅಂತ. ಇಲ್ಲಿ ಲಾಸ್ಟ್ ಇಯರ್ 2 ಲಕ್ಷ ದಾಟಿತ್ತು, ಬಟ್ ಈ ವರ್ಷ 1,29,000. BEC ಬಾಗಲಕೋಟೆ ಲಾಸ್ಟ್ ಇಯರ್ 2 ಲಕ್ಷ ದಾಟಿತ್ತು, ಬಟ್ ಈ ವರ್ಷ 1,56,000 ಆಯಿತು. ಸೊ ದಿಸ್ ಇಸ್ ಅಬೌಟ್ ಆಲ್ ಇಂಜಿನಿಯರಿಂಗ್ ಕಾಲೇಜಸ್ ವಿಚ್ ಹ್ಯಾವ್ ಮೆಕ್ಯಾನಿಕಲ್ ಬ್ರಾಂಚ್. ಬಟ್ ನಾನು ಆರ್ಡರ್ ತೊಗೊಂಡಿರೋದು ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ತೊಗೊಂಡಿದ್ದೀನಿ. ಈ ವರ್ಷದ ಪ್ರಯಾರಿಟಿ ಆರ್ಡರ್ ಥರ ಕನ್ಸಿಡರ್ ಮಾಡ್ಕೊಂಡಿಲ್ಲ, ಸೊ ನೀವು ರೀಅರೇಂಜ್ ಮಾಡ್ಕೋಬೋದು. ಇಲ್ಲಿ 4,617 ಸ್ಟಾರ್ಟ್ ಆಗುತ್ತೆ. 4,617 ಮಾರ್ಕ್ ಕಟ್ ಆಫ್ RV ಕಾಲೇಜ್. ಇಲ್ಲಿಂದ ಸ್ಟಾರ್ಟ್ ಆಗಿ 2.25 ಲಕ್ಷದವರೆಗೂ ಹೋಗಿದೆ. ಸೊ ಇದನ್ನು ನೋಡಿಕೊಂಡು ನೀವು ನಿಮ್ಮ ಪ್ರಯಾರಿಟಿ ಆರ್ಡರ್ ಆಪ್ಷನ್ ಎಂಟ್ರಿ ಚೇಂಜ್ ಮಾಡ್ಕೋಬೋದು, ಇಲ್ಲ ಹಾಗೆ ಉಳಿಸ್ಕೋಬೋದು. ಇಲ್ಲ ಆ ಕಾಲೇಜು ಯಾಕೆ ಕಟ್ ಆಫ್ ಈ ವರ್ಷ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಆ ಕಾಲೇಜಲ್ಲಿ ಏನು ಅಂಥದ್ದಿದೆ, ಇಂಪಾರ್ಟೆಂಟ್ ಏನಿದೆ ಅನ್ನೋದನ್ನ ನೀವು ಅನಲೈಸ್ ಮಾಡ್ಬೋದು. ಇಲ್ಲಾಂದರೆ ಲಾಸ್ಟ್ ಇಯರಿಂದ ಈ ವರ್ಷಕ್ಕೆ ಯಾಕೆ ಕಟ್ ಆಫ್ ಡ್ರಾಪ್ ಆಗಿದೆ, ಸೊ ಆ ಕಾಲೇಜ್ ಬಗ್ಗೆ ಸ್ಟೂಡೆಂಟ್ಸ್ಗೆ ನಂಬಿಕೆ ಇಲ್ವಾ, ಯಾಕೆಂದರೆ ಕೆಲವು ಕಾಲೇಜಲ್ಲಿ ಆಲ್ರೆಡಿ ಕಟ್ ಆಫ್ ಮಾಡ್ಕೊಂಡಲ್ಲೇ ಡ್ರಾಪ್ ಆಗಿಬಿಟ್ಟಿದೆ. ಸೊ ಈ ಥರ ಅನಲೈಸ್ ಮಾಡಿಕೊಂಡು ನಿಮ್ಮ ಪ್ರಯಾರಿಟಿ ಆರ್ಡರ್ನ ಚೇಂಜ್ ಮಾಡ್ಕೋಬೋದು, ಇಲ್ಲ ಹಾಗೆ ಇಟ್ಕೋಬೋದು. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.